ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತು ನೋಡಿರಿ, ನಾನು ನಿಮಗೆ ಒಂದು ಸೂಪರ್ ಟೇಸ್ಟಿಯಾದಂತಹ ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾರು. ರೈಸ್ ಜೊತೆ, ಮುದ್ದೆ ಜೊತೆ ಸೂಪರ್ ಆಗಿರುತ್ತೆ. ನೋಡಿರಿ, ಜೋಳದ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ನು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವಂಥ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡಿರಿ, ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿ. ನೋಡಿರಿ, ತುಂಬ ಟೇಸ್ಟಿಯಾದಂಥ ಸ್ಪೈಸಿ ಆದಂತಹ ಚಿಕನ್ ಕರಿ ರೆಸಿಪಿನ ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಳ್ರಿ. ಅದೇ ರೀತಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿರಿ, ನಾನು ಚಿಕನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ ಅಂತ. ಇಲ್ಲಿ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಕೊತ್ತಂಬರಿನ ಬಳಸ್ತಾ ಇದ್ದೀನಿ. ಆಮೇಲೆ ಹಸಿ ಶುಂಠಿ 1 ಕಪ್ಪಷ್ಟು, 1.5 ಕಪ್ಪಷ್ಟು ಬೆಳ್ಳುಳ್ಳಿ. ಅಂದರೆ ಶುಂಠಿ ಪ್ರಮಾಣಕ್ಕಿಂತ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ಎಲ್ಲದನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ತೊಗೊಂಡು ಬರೋಣ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರಿ, ಆವಾಗ ಯಾವುದೇ ಗ್ರೇವಿ ಮಾಡಬೇಕಾದ್ರೂ ರೆಸಿಪಿ ಮಾಡಬೇಕಾದ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು 2-3 ಸರಿ ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ, ಆವಾಗ ಚಿಕನ್ ಸ್ಮೆಲ್ ಬರೋದಿಲ್ಲ. ಸ್ವಲ್ಪ ಲೆಮನ್ ಹಾಕಿ ನಾವು ವಾಶ್ ಮಾಡಿದ್ರೆ ನೋಡಿರಿ, ಹಸಿ ವಾಸನೆ ಏನೂ ಇರೋದಿಲ್ಲ ನೋಡಿರಿ ಚಿಕನ್ನಿಗೆ. ಈಗ ಇದಕ್ಕೆ ಮ್ಯಾರಿನೇಷನ್ ಮಾಡೋದಕ್ಕೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀನಿ ಆಲ್ರೆಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಪುಡಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ತೋರಿಸಿದಂಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟನ್ನು ಸಹಿತ 1 ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ. ಆಮೇಲೆ 1/2 ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಪೀಸಸ್ಗೆ ಅಂಟೋ ರೀತಿ ನೋಡಿರಿ, ಈ ಥರ ಮಿಕ್ಸ್ ಮಾಡಿ ಇದನ್ನು 1 ರಿಂದ 1 ಗಂಟೆ ತಾಸು ನೆನೆಗೆ ಇಡಬೇಕು. ಅಂದರೆ 1 ಅವರ್ ನೆನೆಗೆ ಇಡಬೇಕು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ, ಒಂದು 10-15 ನಿಮಿಷ ಆದರೂ ಚಿಕನ್ನು ಚೆನ್ನಾಗಿ ನೆನೆಯಲಿ. ಇವಾಗ ನೆನೆಗೆ ಇಡೋಣ. ಇಲ್ಲಿ ನೋಡಿರಿ, ನಾನು ಟೊಮೆಟೊ ಪ್ಯೂರಿ ಮಾಡ್ತಾಯಿದ್ದೀನಿ. 3 ಟೊಮೆಟೊನ ತೊಗೊಂಡ್ಬಿಟ್ಟು ಕಟ್ ಮಾಡಿ ಈಗ ಇದನ್ನು ಸಹಿತ ಟೊಮೆಟೊ ಪ್ಯೂರಿ ಮಾಡ್ಕೊಂಬರೋಣ. ಆಮೇಲೆ ಇಲ್ಲಿ ನಾನು ಮಸಾಲೆಗೆ ಏನು ಹಾಕ್ತಾಯಿದ್ದೀನಿ ಅಂದರೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಒಣ ಕೊಬ್ಬರಿ ಆದರೂ ಸಹಿತ ಯೂಸ್ ಮಾಡ್ಬೋದು. ಇದಕ್ಕೆ ಡ್ರೈ ಮಸಾಲೆ ಎಲ್ಲ ಹಾಕೋಣ. ಇವಾಗ ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಚಕ್ಕೆ 1 ಇಂಚಷ್ಟು ಚಕ್ಕೆ ತಗೊಳ್ರಿ. ಮತ್ತು ಒಂದು 4-5 ಲವಂಗ ಹಾಕಿ, ಮತ್ತು ಇಲ್ಲಿ ನೋಡಿರಿ ಕಾಳು ಮೆಣಸು ಹಾಕ್ತಾಯಿದ್ದೀನಿ. 1/2 ಸ್ಪೂನಷ್ಟು ಕಾಳು ಮೆಣಸು, ಸ್ವಲ್ಪ ಶಾಜೀರ 1/2 ಸ್ಪೂನಷ್ಟು ಶಾಜೀರ ಹಾಕಿ, ಈಗ ಲಾಸ್ಟಲ್ಲಿ ಧನಿಯಾ ಕಾಳನ್ನು ಹಾಕಿ ಇದನ್ನು ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನು ಕೂಡ ಫೈನಾಗಿ ಪೇಸ್ಟ್ ಮಾಡಬೇಕು ನೋಡಿರಿ. ಧನಿಯಾ ಕಾಳು ಎಲ್ಲದನ್ನು ಹೋಲ್ ಗರಂ ಮಸಾಲ ನೀವು ಹುರಿದಾದರೂ ಹಾಕ್ಬೋದು, ಈ ಥರ ಹಸಿಯಾಗಾದರೂ ಹಾಕ್ಬೋದು. ಇದನ್ನೀಗ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ಚಿಕನ್ ಮಾಡೋಕ್ಕೆ ಒಗ್ಗರಣೆಗೆ ನಾನಿಲ್ಲಿ 2 ಉಳ್ಳಾಗಡ್ಡಿನ ಈ ಥರ ಉದ್ದಗೆ ಕಟ್ ಮಾಡಿ ತೊಗೊಳ್ರಿ. ಒಗ್ಗರಣೆಗೆ ಇದೇ ಥರ ಕಟ್ ಮಾಡಿರಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಮತ್ತು ಹಸಿಮೆಣ್ಸಿನ್ಕಾಯನ್ನ ಈ ಥರ ಸಿಳ್ಬಿಟ್ಟು ತೊಗೊಳ್ರಿ. ಜಸ್ಟ್ ಇದು ಒಗ್ಗರಣೆ ಹಾಕೋಕ್ಕಷ್ಟೇ. ಈಗ ನೋಡಿರಿ, ಪಾತ್ರೆ ಬಿಸಿ ಮಾಡಿ ಇದಕ್ಕೆ ಎಣ್ಣೆನ ಹಾಕಿದ್ದೀನಿ ನಾನು. ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಇವಾಗ ಉಳ್ಳಾಗಡ್ಡಿ, ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿರಿ. ಅಂದರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿರಿ. ನಾನು ಇವತ್ತಿಲ್ಲಿ ರೈಸ್ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಮಾಮೂಲು ಪಾತ್ರೆನಲ್ಲಾದರೂ ಮಾಡಬೇಕಾದ್ರೆ ಇದೇ ಮೆಥಡ್ನಲ್ಲಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಉಳ್ಳಾಗಡ್ಡಿ ಲೈಟಾಗಿ ಕಲರು ಚೇಂಜ್ ಆಗ್ತಿದ್ದಂಗೆ ಟೊಮೆಟೊನ ಹಾಕಿರಿ. ಕಟ್ ಮಾಡಿದಂಥ ಟೊಮೆಟೊ ಹಾಕಿ, ಇದು ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ, ಬೇಯಿಸ್ಕೊಳ್ರಿ.
ಎಣ್ಣೆಯಲ್ಲಿ ಚೆನ್ನಾಗಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎಲ್ಲದೂ ಸರಿಯಾಗಿ ಫ್ರೈ ಆಗಲಿ. ಅದು ಹಸಿ ವಾಸನೆ ಇರಬಾರ್ದು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಟೊಮ್ಯಾಟೊ ಇದರಲ್ಲೇ ಮೆತ್ತಗಾಗಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೆಥಿ, 1 ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಪುದೀನ ಮತ್ತು ಕಸ್ತೂರಿ ಮೆಥಿನ ಒಗ್ಗರಣೆಯಲ್ಲಿ ಹಾಕಿರಿ, ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎರಡನ್ನೂ ಫ್ರೈ ಮಾಡಿಕೊಡ್ರಿ, ಸರಿಯಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಡ್ರಿ. ಪುದೀನ ಮತ್ತು ಕಸ್ತೂರಿ ಮೆಥಿ ಕೂಡ ಇದರಲ್ಲೇ ಫ್ರೈ ಆಗಲಿ. ಈಗ 1 ನಿಮಿಷ ಫ್ರೈ ಆದಮೇಲೆ ಅದರ ಅರೋಮ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು 1 ಗಂಟೆಗಳ ಕಾಲ ನೆನೆಸಿಟ್ಟಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಡ್ಬೋದು, ಒಂದು ಅರ್ಧ ಗಂಟೆ ಇಡ್ಬೋದು, ಇಲ್ಲ 10 ನಿಮಿಷ 15 ನಿಮಿಷ ಆದರೂ ನೀವು ಇಡ್ಬೋದು. ನಾವು ಈ ಥರ ನೆನೆಸೋದ್ರಿಂದ ಚಿಕನ್ನು ಸಪ್ಪೆ ಆಗಿರೋದಿಲ್ಲ, ಆಮೇಲೆ ತುಂಬ ಸಾಫ್ಟಾಗಿ ಬರುತ್ತೆ, ಜ್ಯೂಸಿಯಾಗಿರುತ್ತೆ. ನೋಡಿರಿ, ಚಿಕನ್ನು ಬೇಗ ಬೇಯುತ್ತೆ. ಇದನ್ನು ಚೆನ್ನಾಗಿದ್ದು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿದ್ರೆ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ, ನಾವು ಉಪ್ಪು ಖಾರ ಎಲ್ಲ ಇದರಲ್ಲೇ ಹಾಕಿರೋದ್ರಿಂದ, ಮಸಾಲೆ ಎಲ್ಲ ಇದರಲ್ಲೇ ಹಾಕಿದ್ರಿಂದ ಜಸ್ಟ್ ಫ್ರೈ ಆದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿ, ತುಂಬ ಚೆನ್ನಾಗಿ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ನಿಮಗೆ ಡ್ರೈ ಬೇಕು ಅಂದರೆ ಇಷ್ಟೇ ತಿನ್ಬೋದು ನೀವು, ಸ್ವಲ್ಪ ಫ್ರೈ ಮಾಡಿಕೊಂಡು. ಗ್ರೇವಿ ಬೇಕಂದರೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನಾವು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಮಸಾಲೆನ ಹಾಕಿರೋದ್ರಿಂದ ಫ್ರೈ ಆದರೆ ಕೂಡ ಚೆನ್ನಾಗಿರುತ್ತೆ. ನೋಡಿರಿ, ಇದನ್ನು ಮತ್ತೆ 1 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಫ್ರೈ ಆಗೋಕ್ಕೆ. ನೋಡಿರಿ, ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ, ತಿನ್ನೋಕ್ಕೆ ಚೆನ್ನಾಗಿ ರೆಡಿಯಾಗಿದೆ. ಇದು ನೀವು ಡ್ರೈ ಚಿಕನ್ ಬೇಕಂದರೆ ಇದನ್ನೇ ಹೀಗೆ ತಿನ್ಬೋದು, ಆದರೆ ಚಿಕನ್ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ, ಬೆಂದಿದೆ. ನಾನು ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಕರೆಕ್ಟಾಗಿ ಚಿಕನ್ನು ಫ್ರೈ ಆಗಿದೆ. ನೋಡಿರಿ, ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನಾನು ಆಗಲೇ ತೋರಿಸಿದೆ, ಟೊಮಾಟೋನ ಗ್ರೈಂಡ್ ಮಾಡ್ಕೊಂಬಂದಿದ್ದು. ಈಗ ಅದನ್ನ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಡ್ರಿ ಒಗ್ಗರಣೆಯಲ್ಲಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ನೀವು ಹಾಕಿರಿ, ಆವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಟೊಮೆಟೊ ಪ್ಯೂರಿನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡ್ಕೊಂಬಂದಂಥ ಕೊಬ್ಬರಿ ಪೇಸ್ಟ್, ಕೊಬ್ಬರಿ ಮತ್ತು ಡ್ರೈ ಮಸಾಲೆ ಏನು ತೋರಿಸಿದ್ದೆ ನಾನು, ಚಕ್ಕೆ, ಲವಂಗ, ಶಾಜೀರ, ಕಾಳುಮೆಣಸು ಮತ್ತು ಧನಿಯಾ ಕಾಳು, ಅದರದ್ದೆಲ್ಲ ಮಸಾಲಾನು ಇದ್ರ ಜೊತೆನೇ ಸೇರಿ ನಾನು ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಅದ್ರದ್ದು ಪೇಸ್ಟನ್ನು ಸಹಿತ ಹಾಕ್ತಾಯಿದ್ದೀನಿ. ಕೊಬ್ಬರಿ ಪೇಸ್ಟ್ ನೋಡಿರಿ, ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನಾನು ಟೊಮ್ಯಾಟೊ ಮತ್ತು ಕೊಬ್ಬರಿ ಬೇರೆ ಬೇರೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಯಾಕೆಂದರೆ ಕೊಬ್ಬರಿ ಜೊತೆ ಟೊಮ್ಯಾಟೊ ಗ್ರೈಂಡ್ ಮಾಡಿದರೆ ಸ್ವಲ್ಪ ಸಿಹಿ ಸಿಹಿಯಾಗಿ ಬರುತ್ತೆ. ಹಾಗಾಗಿ ನೀವು ಬೇರೆ ಬೇರೆ ಸಪ್ರೇಟಾಗಿ ಗ್ರೈಂಡ್ ಮಾಡಿರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ನೋಡಿರಿ, ಈಗ ನಿಮಗೆ ಗ್ರೇವಿ ತಿಕ್ನೆಸ್ ನೋಡ್ಕೊಂಬಿಟ್ಟು ನೀರನ್ನು ಆ್ಯಡ್ ಮಾಡಿಕೊಡ್ರಿ. ಅಂದರೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ನಿಮಗೆ ಬೇಕೋ ಅದನ್ನು ನೋಡಿಕೊಂಡು ಗ್ರೈಂಡ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ, ಮಸಾಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ನಾವು ಹಾಕಿರೋಂಥ ಕೊಬ್ಬರಿ ಮತ್ತು ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ವಿ. ಈಗ ನೋಡಿರಿ, ಎಣ್ಣೆ ಮೇಲೆ ತೇಲ್ ಬರ್ತಾಯಿದೆ, ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಡ್ರಿ. ನಿಮಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾವು ಫಸ್ಟ್ ಏನು ಮಸಾಲ ಕಲಸಿ ಇಟ್ಟಿದ್ವಿ ಚಿಕನ್ನಿಗೆ, ಅದರಲ್ಲೇ ನೀರು ಹಾಕಿ ಮಿಕ್ಕಿದಂಥ ಮಸಾಲ ಮಿಕ್ಸ್ ಮಾಡಿ ನಾನು ಗ್ರೇವಿ ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನು. ನೋಡಿರಿ, ನಮಗೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಕು, ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಚಿಕನ್ ಬಾಯ್ಲ್ ಆಗೋಕ್ಕೆ
ಕರೆಕ್ಟಾಗಿ 1 ಗ್ಲಾಸಷ್ಟು ನೀರು ಹಾಕಿ ನಾನು ಇದನ್ನು ಚಿಕನನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಇವಾಗಲೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ನೀವು ಅದನ್ನೇ ಆ್ಯಡ್ ಮಾಡ್ಕೋಬೇಕು. ಅಂದರೆ ಖಾರ ಜಾಸ್ತಿ ಇದ್ದರೆ ಕಡಿಮೆ ಇದ್ದರೆ ಇವಾಗಲೇ ನೋಡಿ ಆ್ಯಡ್ ಮಾಡಿಕೊಳ್ರಿ. ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನೋಡಿ ಎಣ್ಣೆ ಕೂಡ ಮೇಲೆ ತೇಲಿ ಬಂದಿದೆ, ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಚಿಕನ್ನು. ಗ್ರೇವಿ ಕೂಡ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಚಿಕನ್ ಗ್ರೇವಿ. ಮುದ್ದೆಗಂತೂ ಮಾಡಿಸಿದಂಥ ಗ್ರೇವಿ ನೋಡಿರಿ ಇದು. ಈ ರೀತಿ ಒಂದು ಸರಿ ನೀವು ಟ್ರೈ ಮಾಡಿರಿ. ಎಲ್ಲ ಥರ ಮಾಡಿರ್ತೀರ, ಬಟ್ ಈ ಥರ ಒಂದು ಸರಿ ಮಾಡಿ ನೋಡ್ರಿ ರೈಸ್ ಕುಕ್ಕರ್ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಾಮೂಲಿ ಕುಕ್ಕರ್ನಲ್ಲಿ, ಪ್ರೆಷರ್ ಕುಕ್ಕರ್ನಲ್ಲಿ ನೀವು ಮಾಡ್ಬೋದು. ಈಗ ಇದನ್ನು ಸರ್ವ್ ಮಾಡ್ತೀನಿ ನೋಡಿ. ಇಲ್ಲಿ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನೋಡಿರಿ. ಈ ಚಳಿಗೆ ರೈಸ್ ಜೊತೆ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೋಡಿ ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.